ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೆಪ್ಪರ್ ಫ್ರೈಸ್. ಇವತ್ತು ನಮ್ಮ ಚಾನಲ್ನಲ್ಲಿ ನಮ್ಮ ಬಾಲ್ಯದ ನೆನಪುಗಳನ್ನು ಮತ್ತೆ ನೆನಪಿಸುವ ಒಂದು ತುಂಬ ಟ್ರೆಡಿಷ್ನಲ್ ಹೆಲ್ತಿ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದು ಬೇರೇನೂ ಅಲ್ಲ, ಗೋಧಿ ಕಡುಬು ಜೊತೆಗೆ ಮೆಂತ್ಯ ಚಟ್ನಿ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈ ಗೋಧಿ ಕಡುಬನ್ನು ಮಾಡಿಕೊಡ್ತಾಯಿದ್ರು. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೆಂತ್ಯ ಚಟ್ನಿ ಜೊತೆ ತಿಂದರೆ ಅದರ ರುಚಿಯೇ ಬೇರೆ ಇರುತ್ತೆ. ಸೊ ಮೊದಲು ಒಂದು ಬಟ್ಟಲು ಗೋಧಿ ಹಿಟ್ಟು ತೆಗೆದುಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಚಮಚ ಎಣ್ಣೆ ಹಾಕಿ, ನಂತರ ಸ್ವಲ್ಪ ನೀರು ಹಾಕುತ್ತಾ ಚಪಾತಿ ಹಿಟ್ಟು ಕಲಿಸುವ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಕಲಸಿದ ನಂತರ ಅದನ್ನು ಸ್ವಲ್ಪ ಸಮಯ ಚೆನ್ನಾಗಿ ನಾದ್ಕೊಳ್ಬೇಕು. ಹಿಟ್ಟು ಮೆತ್ತಗೆ ಮತ್ತು ಸ್ಮೂತ್ ಆಗಬೇಕು. ಈಗ ಹಿಟ್ಟನ್ನು ಮುಚ್ಚಿಟ್ಟು 30ರಿಂದ 40 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಯಲು ಬಿಡಬೇಕು. ಈಗ ಮೆಂತ್ಯ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. 2 ಟೀ ಸ್ಪೂನ್ ಮೆಂತ್ಯ, 7ರಿಂದ 8 ಒಣಮೆಣಸಿನಕಾಯಿ, 1 ಬಟ್ಟಲು ಕೊಬ್ಬರಿ ತುರಿ, ಒಣ ಕೊಬ್ಬರಿನೇ ತಗೋಬೇಕು, ಸ್ವಲ್ಪ ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, 2 ಟೀ ಸ್ಪೂನ್ ಬೆಲ್ಲದ ಪುಡಿ, 7ರಿಂದ 8 ಹೆಸರುಳ್ಳಿ ಬೆಳ್ಳುಳ್ಳಿ, ಅರ್ಧ ಟೀ ಸ್ಪೂನ್ ಅರಿಶಿಣ, ಅರ್ಧ ಟೀ ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕೊತ್ತಂಬರಿ. ಇವಾಗ ಮೆಂತ್ಯ ಚಟ್ನಿ ಮಾಡುವ ವಿಧಾನವನ್ನು ನೋಡೋಣ ಬನ್ನಿ. ಮೊದಲು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿಕೊಳ್ಳಿ. ನಂತರ ಮೆಂತ್ಯವನ್ನು ಹಾಕಿ ಕಡಿಮೆ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರಿದುಕೊಳ್ಳಿ. ಮೆಂತ್ಯ ಸುಡದಂತೆ ನೋಡಿಕೊಳ್ಳಿ. ಸ್ವಲ್ಪ ಪರಿಮಳ ಬರುವವರೆಗೂ ಹುರಿದುಕೊಂಡ್ರೆ ಸಾಕು. ಈಗ ಒಣ ಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಳಿ. ನಂತರ ಕರಿಬೇವನ್ನು ಸೇರಿಸ್ಕೊಳ್ಳಿ. ಇವಾಗ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈಗ ಅರ್ಧ ಚಮಚ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಳಿ. ನಂತರ ಇದನ್ನು ಆಫ್ ಮಾಡಿ ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಎಲ್ಲವನ್ನು ಹಾಕ್ಕೊಳ್ಳಿ. ಈಗ ಒಣ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ. ಸೊ 1 ಬಟ್ಲು ಒಣ ಕೊಬ್ಬರಿ ತೊಗೋಬೇಕು. ಒಣ ಕೊಬ್ಬರಿ ಟೇಸ್ಟ್ ಬರುತ್ತೆ. ಇದಕ್ಕೆ ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಳ್ಳಿ. ಸ್ವಲ್ಪ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಅಗತ್ಯವಿರುವಷ್ಟು ನೀರನ್ನು ಸೇರಿಸ್ಕೊಂಡು ಚಟ್ನಿಯ ಕನ್ಸಿಸ್ಟೆನ್ಸಿ ಬರೋವರೆಗೂ ರುಬ್ಕೊಳ್ಳಿ. ಈಗ ಗೋಧಿ ಕಡುಬು ಮಾಡುವ ವಿಧಾನವನ್ನು ನೋಡೋಣ. ಸೊ ಹಿಟ್ಟು ಚೆನ್ನಾಗಿ 30ರಿಂದ 40 ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿದೆ. ಹಿಟ್ಟನ್ನು ಮತ್ತೊಮ್ಮೆ ಸ್ವಲ್ಪ ನಾದಿಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚೋದ್ರಿಂದ ಕೈಗೆ ಹಿಟ್ಟು ಅಂಟೋದಿಲ್ಲ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಈ ಗೋಧಿ ಕಡುಬನ್ನು ಮಾಡಿಕೊಡ್ತಾಯಿದ್ರು. ಇದರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಮೆಂತ್ಯ ಚಟ್ನಿ ಜೊತೆ ತಿಂದರೆ ಅದರ ರುಚಿಯೇ ಬೇರೆ ಇರುತ್ತೆ. ಸೊ ನೀವು ಚಿಕ್ಕವರಿದ್ದಾಗ ನಿಮ್ಮ ಮದರ್ ಈ ಥರ ಮಾಡಿಕೊಟ್ಟಿದ್ರೆ ಕಾಮೆಂಟ್ನಲ್ಲಿ ತಿಳಿಸಿ. ಇದನ್ನು ನಾವು ಸ್ಕೂಲ್ಗೆ ಕೂಡ ಟಿಫಿನ್ ಬಾಕ್ಸಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ವಿ. ಸಿಂಪಲ್ ಆಗಿದ್ದರೂ ಸಖತ್ ಟೇಸ್ಟಿಯಾಗಿರ್ತಿತ್ತು. ಮತ್ತು ಮೆಂತ್ಯ ಚಟ್ನಿ ಇರೋದ್ರಿಂದ ಹೆಲ್ತಿಯಾಗೂ ಕೂಡ ಇದೆ. ಇದು ಎಲ್ಲದನ್ನು ಉಂಡೆ ಮಾಡಿದ ನಂತರ ಈಗ ಪ್ರತಿ ಉಂಡೆಯನ್ನು ಕೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ಒತ್ತಿ ಬಟ್ಟಲಿನ ಆಕಾರದಲ್ಲಿ ಮಾಡಿಕೊಳ್ಳಿ. ಸೊ ಈ ಬಟ್ಟಲನ್ನು ಇಡ್ಲಿ ಬೇಯಿಸುವ ರೀತಿಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಈ ಆಕಾರದಲ್ಲಿ ಬಟ್ಟಲಿನ ಆಕಾರದಲ್ಲಿ ನೀವು ಪ್ರತಿ ಕಡುಬನ್ನು ಮಾಡ್ಕೋಬೇಕಾಗತ್ತೆ. ಸೊ ಮೆಂತ್ಯ ಚಟ್ನಿಗೆ ನೀವು ಬೆಲ್ಲ ಹಾಕೋದ್ರಿಂದ ಮೆಂತ್ಯೆಯ ಕಹಿ ನಿಮಗೆ ಗೊತ್ತಾಗೋದಿಲ್ಲ. ಪ್ರತಿಯೊಂದು ಉಂಡೆಯನ್ನು ಬಟ್ಟಲಿನ ಆಕಾರದಲ್ಲಿ ಮಾಡ್ಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಬೇಯಿಸ್ಕೊಳ್ಳಲು ತುಂಬ ಈಸಿ ಆಗುತ್ತೆ. ಈಗ ಇಡ್ಲಿ ಬೇಯಿಸುವ ರೀತಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಲು ಬಿಡಿ. ಇಡ್ಲಿ ತಟ್ಟೆಯನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಗೋಧಿ ಕಡುಬುಗಳನ್ನು ನೀಟಾಗಿ ಜೋಡಿಸಿ.
ಒಂದು ತಟ್ಟೆಯಲ್ಲಿ 5ರಿಂದ 6 ಕಡುಬುಗಳನ್ನು ಜೋಡಿಸ್ಬೋದು. ಈ ರೆಸಿಪಿ ಮಲೆನಾಡಿನ ಬ್ರೇಕ್ಫಾಸ್ಟ್ ಆಗಿರ್ತದೆ. ಮಲೆನಾಡು ಸೈಡು ತುಂಬ ಜನ ಮನೆಯಲ್ಲಿ ಮಾಡ್ಕೋತಾರೆ. ಈಗ ಇಡ್ಲಿ ಬೇಯಿಸುವ ರೀತಿಯಲ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಯಲು ಬಿಡಬೇಕು. ನಂತರ ಕಡುಬುಗಳ ತಟ್ಟೆಯನ್ನು ಇಟ್ಟು ಲಿಡ್ನ ಕ್ಲೋಸ್ ಮಾಡ್ಕೋಬೇಕು. 10ರಿಂದ 15 ನಿಮಿಷಗಳ ಕಾಲ ಚೆನ್ನಾಗಿ ಸ್ಟೀಮ್ನಲ್ಲಿ ಇಡ್ಲಿ ಬೇಯಿಸೋ ಥರ ಬೇಯಿಸ್ಕೋಬೇಕಾಗತ್ತೆ. ಈಗ ನಿಧಾನವಾಗಿ ಲಿಡ್ನ ಓಪನ್ ಮಾಡಿ ನೋಡಿದರೆ ನಮ್ಮ ಗೋಧಿ ಕಡುಬು ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಚೈಲ್ಡ್ಹುಡ್ ಮೆಮೊರೀಸ್ನ ನೆನಪಿಸುವ ಈ ಸಿಂಪಲ್ ಕಾಂಬಿನೇಷನ್ ನಿಜವಾಗಿಯೂ ತುಂಬ ಟೇಸ್ಟಿಯಾಗಿರುತ್ತೆ. ಇಂಥ ಇನ್ನಷ್ಟು ಟ್ರೆಡಿಷ್ನಲ್, ಟೇಸ್ಟಿ ಮತ್ತು ಹೋಮ್ ಸ್ಟೈಲ್ ರೆಸಿಪಿಗಳಿಗಾಗಿ ಪೆಪ್ಪರ್ ಫ್ರೈಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.